ಬಾದಾಮಿ ತಾಲೂಕಿನ ಕೆರೂರ್ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲರು ಸಂತಸ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಆಚರಣೆ ನಿಮಿತ್ತ ಬುಧವಾರ ಆಸ್ಪತ್ರೆಗೆ ಆಗಮಿಸಿದರು. ಈ ವೇಳೆ ಆಸ್ಪತ್ರೆ ವೀಕ್ಷಣೆ ಮಾಡಿದ ಸಂಸದರು ಬಳಿಕ ಮಾಧ್ಯಮಗಾರರೊಂದಿಗೆ ಮಾತನಾಡಿದರು. ಕೆರೂರ ಸರ್ಕಾರಿ ಆಸ್ಪತ್ರೆ ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಆಸ್ಪತ್ರೆ ಸ್ವಚ್ಛತೆ, ರೋಗಿಗಳಿಗೆ ನೀಡುವ ಆರೈಕೆ, ವೈದ್ಯರ ಕಾರ್ಯಕ್ಷಮತೆ ತೋರುತ್ತದೆ. ಇದು ಮಾದರಿ ಆಸ್ಪತ್ರೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಹಾಗೆ ಡಾಕ್ಟರ್ ಕಿರಣ್ ಕುಳಗೇರಿ ಅವರ ಆಸ್ಪತ್ರೆ ನಿರ್ವಹಣೆ ಬಗ್ಗೆ ಹಾಗೂ ವೈದ್ಯಾಧಿಕಾರಿಗಳಾದ ಶ್ರೀಧರ್ ಪತ್ತಾರ್, ತೌಹೀದ್ ಖಾಜಿ, ಸವಿತಾ ಶೆಟ್ಟರ್ ಹಾಗೂ ಸ್ಟಾಫ್ ನರ್ಸ್ಗಳ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳ ಕಾರ್ಯನಿರ್ವಹಣೆಗೆ ಸಂಸದರು ಮೆಚ್ಚುಗೆ ವ್ಯಕ್ತಪಡಿಸಿದರು. 80 to 90% ಎನಿ ಟೈಮ್ ಬಂದು ಇದೇ ಸ್ವಚ್ಛತಾ ಇರುತ್ತೆ. ಆಲ್ ಫೆಸಿಲಿಟೀಸ್ ಇದೆ ಸರ್. ಯಾವ ರೀತಿ ವ್ಯವಸ್ಥೆ ಇದೆ ಸರ್? ಇವತ್ತಿನ ದಿವಸ ನಾನು ಕೆರೂರ್ ಹೆಲ್ತ್ ಸೆಂಟರ್ ನಾನು ಸಂಪೂರ್ಣವಾಗಿ ವೈದ್ಯಾಧಿಕಾರಿಗಳ ಜೊತೆ ಇವತ್ತು ವೀಕ್ಷಣೆ ಮಾಡಿದಾಗ ಇದು ಬಹುಶಃ ನಾನು ನೋಡಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಇವತ್ತು ರೋಗಿಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಆಸಕ್ತಿಯನ್ನು ವಹಿಸಿ ಇವತ್ತು ಅವರ ಸೇವೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಹಾಗೆಯೇ ಆಸ್ಪತ್ರೆಯ ಎಲ್ಲ ಭಾಗಗಳಲ್ಲೂ ಕೂಡ ಸ್ವಚ್ಛತೆಯಿಂದ ಅಷ್ಟೇ ದಕ್ಷತೆಯಿಂದ ಇವತ್ತು ಕೆಲಸ ಮಾಡ್ತಕ್ಕಂಥದ್ದನ್ನು ನೋಡಿ ನನಗೆ ಬಹಳಷ್ಟು ಸಂತೋಷ ಆಗಿದೆ. ಹೀಗೆ ನನಗೆ ಗೊತ್ತಾಗಿದೆ ಈ ಒಂದು ಆಸ್ಪತ್ರೆಗೆ ಇವತ್ತು ಅವಾರ್ಡು ಕೊಡ್ತೀನಿ ಅಂತ ಕೇಳಿ ನನಗೆ ಬಹಳಷ್ಟು ಸಂತೋಷ ಆಗಿದೆ. ಏನು ನನಗೆಲ್ಲ ಜನರು ಹೇಳ್ತಿದ್ದಾರೆ, ಡಾಕ್ಟರ್ ಕಿರಣ್ ಕುಳಗೇರಿ ಅವರು ಬಂದ ಮೇಲೆ ಇವತ್ತು ಹೆಚ್ಚು ಆಸಕ್ತಿಯನ್ನು ವಹಿಸಿ ಈ ಭಾಗದ ಜನರ ಒಂದು ಆರೋಗ್ಯದ ಸಲುವಾಗಿ ವಿಶೇಷವಾದ ಕಾಳಜಿಯನ್ನು ವಹಿಸಿ ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸ್ತಿದ್ದಾರೆ ಅನ್ನುವ ಮಾತನ್ನು ಕೇಳಿ ಬಹಳಷ್ಟು ನನಗೆ ಖುಷಿಯಾಗಿದೆ. ಸರ್, ಈ ಹಾಸ್ಪಿಟ್ಲ್ ಸರ್ ಜಿಲ್ಲೆ ಅಲ್ಲದ ರಾಜ್ಯ ಅಲ್ಲದ ರಾಷ್ಟ್ರ ಮಟ್ಟದ ಪರಿಸ್ಥಿತಿ ಒಳಗೆ ಭಾಗಿಯಾಗಿದೆ. ಬಟ್ ಇಲ್ಲಿ ಕೆಲವೊಂದು ಸಿಬ್ಬಂದಿ ಕೊರತೆ ಮತ್ತು ಉನ್ನತ ಮಟ್ಟಕ್ಕೆ ಇರುವಂಥ ಈಗಾಗಲೇ ಇಲ್ಲಿ ಸಿಬ್ಬಂದಿ ಕೊರತೆ ಆಗಿರ್ಬೋದು, ಕೆಲವು ವಿಶೇಷವಾಗಿರ್ತಕ್ಕಂಥ ಅವರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ಕೂಡ ನನ್ನ ಮೊದಲಿಗೆ ತಂದಿದ್ದಾರೆ. ನಾನು ನನ್ನದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಟ್ಟು ಅವುಗಳನ್ನು ಒದಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ.